ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಅಗ್ರದಲ್ಲಿ ತರಬೇತಿ ವೇಳೆ ನಿಧನರಾಗಿದ್ದ ಭಾರತೀಯ ವಾಯುಸೇನೆಯ ಪ್ಯಾರಾಜಂಪ್ ಜೂನಿಯರ್ ವಾರಂಟ್ ಅಧಿಕಾರಿ ಮಂಜುನಾಥ್ ಅವರ ಆಕಸ್ಮಿಕ ಸಾವು ಅತೀವ ದುಃಖ ತಂದಿದೆ ಎಂದು ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಹೇಳಿದರು. ಹೊಸನಗರದಲ್ಲಿ ಮಾತನಾಡಿದ ಅವರು, ಕುಟುಂಬದ ಪ್ರಮುಖ ಶಕ್ತಿಯಾಗಿದ್ದ ಮಂಜುನಾಥ್ ಅವರ ನಿಧನದಿಂದ ಅವರ ಇಡೀ ಕುಟುಂಬ ವರ್ಗಕ್ಕೆ ಕತ್ತಲು ಆವರಿಸಿದಂತಾಗಿದೆ. ಇಂತಹ ಸಂಕಷ್ಟದ ಸಂದರ್ಭದಲ್ಲಿ ಸರ್ಕಾರದ ಪರವಾಗಿ ನೆರವಾಗುವುದಾಗಿ ತಿಳಿಸಿದರು. ದೇಶ ಕಾಯುವ ಪವಿತ್ರ ಕಾರ್ಯದಲ್ಲಿ ಸಕ್ರಿಯವಾಗಿದ್ದ ಮಂಜುನಾಥ್ ಅವರ ಆಕಸ್ಮಿಕ ನಿರ್ಗಮನ ಅತೀವ ದುಃಖ ತಂದಿದೆ. ಯೋಧರಿಗೆ ಗೌರವ ಸಲ್ಲಿಸೋದ್ರ ಜೊತೆಗೆ ಅಗತ್ಯವಾದ ಎಲ್ಲ ಸಹಕಾರವನ್ನ ಕೊಡುವುದಾಗಿ ಭರವಸೆ ಕೊಟ್ಟಿದ್ರು. ಯೋಧ ಮಂಜುನಾಥ್ ಅವರು ಪ್ರಾಥಮಿಕ ವ್ಯಾಸಂಗ ಮಾಡಿದ್ದ ಸಂಕೂರಿನ ಶಾಲೆಯ ಸರ್ವಾಂಗೀಣ ವಿಕಾಸಕ್ಕೆ ಸ್ಥಳೀಯರು ಮನವಿ ಮಾಡಿಕೊಂಡಿದ್ದು, ಅವರ ಕೋರಿಕೆಯಂತೆ ಮುಂದಿನ 15 ದಿನದ ಒಳಗಾಗಿ ಅಭಿವೃದ್ಧಿ ಕಾರ್ಯ ಕೈಗೆತ್ತಿಕೊಳ್ಳಲಾಗಿದೆ ಎಂದಿದ್ದಾರೆ. ಅಲ್ಲದೆ ಸ್ಥಳೀಯರು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಯೋಧನ ಪುತ್ಥಳಿ ಅನಾವರಣಗೊಳಿಸುವ ವಿಷಯವನ್ನ ಪ್ರಸ್ತಾಪಿಸಿದ್ದಾರೆ. ಅಲ್ಲದೆ ಅನುಮತಿಗಾಗಿ ಕೋರಿದ್ದಾರೆ. ಪುತ್ಥಳಿಯ ನಿರ್ಮಾಣಕ್ಕೆ ಅಗತ್ಯ ಸಹಕಾರ ಕೊಡಲಾಗುತ್ತೆ ಎಂದಿದ್ದಾರೆ. ಇವತ್ತು ಏನು ಮಂಜುನಾಥ್ ಅವರ ಅವ್ರನ್ನ ನಾವು ಕಳ್ಕೊಂಡಿದ್ದೀವಿ, ಒಂದು ದೇಶದ ಒಬ್ಬ ಯೋಧನನ್ನು, ಅವರು ಕುಟುಂಬಕ್ಕೆ. ಯಾಕೆಂದರೆ ಅವತ್ತು ನಾನು ಬರೋಕ್ಕಾಗಲಿಲ್ಲ, ನಾನು ಹೊರದೇಶದಲ್ಲಿದ್ದೆ. ಅವರು ಕುಟುಂಬಕ್ಕೆ ಹೋಗಿ ನಾವು ನಮ್ಮ ಮುಖಂಡರೆಲ್ಲರೂ ಕೂಡ ಸಾಂತ್ವನ ಹೇಳೋದು, ಒಂದು ಜೊತೆಗೆ ಧೈರ್ಯ ಹೇಳೋದು ಭಾಳ ಕಷ್ಟ ಆಗುತ್ತೆ. ಅವ್ರ ತಾಯಿಯವರ ಮತ್ತು ಅವ್ರ ಮನೆಯವರು ರೋದನೆ ಎಲ್ಲ ನೋಡಿದರೆ ಭಾಳ ಕಷ್ಟ ಆಗುತ್ತೆ. ಇದು ಬರೀ ಅವ್ರ ಕುಟುಂಬಕ್ಕಲ್ಲ, ಇಡೀ ದೇಶದ ಜೊತೆಗೆ ವಿಶೇಷವಾಗಿ ಈ ಕಡೆ ಭಾಗದಲ್ಲಿ ಅವ್ರಿಗೆ ಭಾಳ ಸ್ನೇಹಿತರು, ಅವರೆಲ್ಲರೂ ಕೂಡ ಅವತ್ತು ತುಂಬ ಜನರು ಸೇರಿಕೊಂಡಿದ್ದರು. ಮತ್ತು ಇವತ್ತು ಕೂಡ ಸಾಕಷ್ಟು ಜನರು, ಅವ್ರ ಮುಖಂಡರು ಮತ್ತು ಅವ್ರ ಪರಿಚಯ ಇರೋರೆಲ್ಲರೂ ಕೂಡ ಭೇಟಿ ಮಾಡಿದಾಗ ಅವ್ರ ಕುಟುಂಬಸ್ಥರು ಎಲ್ಲರೂ ಕೂಡ ಕೆಲವು ಮನವಿಯನ್ನು ಕೂಡ ಕೊಟ್ಟಿದ್ದಾರೆ ಅವ್ರ ಪರವಾಗಿ. ಅವ್ರು ಓದಿರ್ತಕ್ಕಂಥ ಶಾಲೆಗೆ ಕೆಲವು ಅಭಿವೃದ್ಧಿ ಕೆಲಸವನ್ನು, ಅದನ್ನು ಆದಷ್ಟು ಬೇಗ ನಾನು ಒಪ್ಕೊಂಡಿದ್ದೀನಿ ಸರ್ಕಾರದ ವತಿಯಿಂದ. ಯಾಕೆಂದರೆ ನಾನೇ ಎಜುಕೇಷನ್ ಮಿನಿಸ್ಟ್ರಿ, ನಾವು ಓದಿರ್ತಕ್ಕಂಥ ಶಾಲೆ ಡೆವಲಪ್ ಮಾಡೋದು ನನ್ನ ಕರ್ತವ್ಯ ಆಗುತ್ತೆ. ನನ್ನ ಪ್ರಕಾರ ಇನ್ನೊಂದು 10-15 ದಿವಸದೊಳಗೇ ಕೆಲವು ಡಿಸಿಷನ್ಸ್ ತೊಗೊಂಡು ಆ ಪ್ರೋಗ್ರೆಸ್ನ ಇಮಿಡಿಯೇಟಾಗಿ ಅದು ಅನುಷ್ಠಾನ ಮಾಡಬೇಕಾಗ್ತದೆ. ಅದ್ರ ಜೊತೆಗೆ ಗ್ರಾಮ ಪಂಚಾಯತಿ ಇದನ್ನು ಕೂಡ ಆ ಗ್ರಾಮ ಪಂಚಾಯತಿಯಲ್ಲಿ ಇರೋದ್ರಿಂದ ಅವರು ಅವರ ಹೆಸರಲ್ಲಿ ಮತ್ತು ಅವ್ರದ್ದು ಒಂದು ಪ್ರತಿಮೆನ ಒಂದು ಪುತ್ಥಳಿಕೆಯನ್ನು ಮಾಡಬೇಕು ಅಂತ ಮನವಿಯನ್ನು ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ನಾನು ಹೇಳಿದ್ದೀನಿ, ಅದೇನು ಸರ್ಕಾರದಿಂದನೇ ಮಾಡಬೇಕು. ಪಾಪ ಅವರೆಲ್ಲ ನಾವೇ ಎಲ್ಲ ಮಾಡ್ತೀವಿ, ಪರ್ಮಿಷನ್ ಬೇಕಂದ್ರೆ ಹೇಳಿದ್ರೆ ಗ್ರಾಮ ಪಂಚಾಯತಿಯವ್ರ ಪರ್ಮಿಷನ್ ಕೊಟ್ಟ ಮೇಲೆ ಇನ್ನೇನು ಬೇಡ ಅವರಿಗೆ ಗೌರವವನ್ನು ಗ್ರಾಮ ಪಂಚಾಯತಿಯವರು ಏನು ಉದ್ದೇಶ ಇಟ್ಕೊಂಡಿದ್ದಾರೆ ಅದಕ್ಕೆ ನಾವು ಕೂಡ ನಮ್ಮೆಲ್ಲ ಥರದ ಸಹಕಾರವನ್ನು ನಾವು ನಮ್ಮ ಮುಖಂಡರು ಒಂದು ಕಡೆ ಪಕ್ಷದಿಂದನೂ ಮಾಡ್ತೀವಿ. ಯಾಕೆಂದರೆ ನಮ್ಮ ಸರ್ಕಾರ ಅಧಿಕಾರದಲ್ಲಿದೆ, ಸರ್ಕಾರದಿಂದನೂ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಆ ಹೆಣ್ಣುಮಗಳು ಏನು ಮಂಜುನಾಥ್ ಅವರ ಧರ್ಮಪತ್ನಿ ಇದ್ದಾರೆ, ಅವರಿಗೆ ಅವರು ತಂದೆ ತಾಯಿಯವರು ಕೂಡ ಮಾತಾಡಿ ಏನಾದ್ರು ಮುಂದೆ ಏನಾದ್ರು ಸಹಕಾರ ಆಗ್ತದೆ ಅಂಥೇಳಿ. ನನಗೆ ಗೊತ್ತಿರೋ ಪ್ರಕಾರ ಗೌರ್ಮೆಂಟ್ ಆಫ್ ಇಂಡಿಯಾ, ಭಾರತ ದೇಶದ ಸರ್ಕಾರ ಇರ್ಬೋದು, ಭಾರತ ಸರ್ಕಾರ ಇರ್ಬೋದು, ಕರ್ನಾಟಕ ರಾಜ್ಯ ಸರ್ಕಾರ ಇರ್ಬೋದು, ಆನ್ ಡ್ಯೂಟಿಯಲ್ಲಿ ಆಗಿರೋದನ್ನು ಅದು ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅದು ನಾನು ಇಲ್ಲಿ ಕರೆಕ್ಟಾಗಿ ನಾನು ಒಂದೇ ಸತಿ ಹೇಳೋಕ್ಕಾಗಲ್ಲ. ಅದೇನು ಅರ್ಹತೆ ಇದೆ ಅವರಿಗೆ ಅದು ನಾವು ಸರ್ಕಾರದ ವತಿಯಿಂದ ಮಾಡಬೇಕಾಗುತ್ತೆ. ನಮ್ಮ ಸರ್ಕಾರದಿಂದ ಏನು ಅಂತಕ್ಕಂಥದ್ದು ಅವ್ರೇನು ಹೇಳಲಿಲ್ಲ, ಅದನ್ನು ನಾನು ಮುಂದಸ್ತಿಕೆ ಮಾಡಿಕೊಂಡು ಕೆಲವು ಅಭಿವೃದ್ಧಿ ಕೆಲಸ ಅವ್ರ ಹೆಸರಲ್ಲಿ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಬಟ್ ಒಂದು ರಕ್ಷಣೆ ಕೊಡಬೇಕಾಗುತ್ತೆ. ಯಾಕೆಂದರೆ ಒಂದು ಕಡೆಗೆ ಯೋಧ, ಇನ್ನೊಂದು ಕಡೆಗೆ ಮನೆಯಲ್ಲಿ ದುಡಿಮೆ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿನ ಕಳ್ಕೊಂಡಾಗ ಅದು ತೊಂದರೆ ಆಗ್ತದೆ ಅವ್ರ ಕುಟುಂಬಕ್ಕೆ. ಅದನ್ನು ಯಾವ ರೀತಿ ನಾವು ನಿಭಾಯಿಸಬೇಕು ಅದನ್ನು ಸರ್ಕಾರದ ವತಿಯಿಂದ ಆ ಜವಾಬ್ದಾರಿನೂ ಕೂಡ ನಾವು ತಗೊಂಡು ಶೀಘ್ರದೊಳಗೆ, ಇದು ಲೇಟ್ ಆಗೋಂಗಿಲ್ಲ, ಹಾಗೆ ಟಕ್ಕಂತ ಉತ್ತರ ಬಂದುಬಿಡಬೇಕು. ಯಾಕೆಂದರೆ ಇದಕ್ಕೆಲ್ಲ ಸಮಯ ಕಾಲಹರಟೆ ಮಾಡಬಾರ್ದು. ಅವ್ರ ಬ್ರದರು ಕೂಡ ಇದ್ದಾರೆ, ಅವರು ಕೂಡ TCS ಅಲ್ಲಿ ವರ್ಕ್ ಫ್ರಮ್ ಹೋಮ್ ಮನೆಯಿಂದನೇ ಕೆಲಸ ಮಾಡ್ತಾಯಿದ್ದಾರೆ. ಅವ್ರ ತಂದೆಯವ್ರಿಗೂ ಸ್ವಲ್ಪ ಹುಷಾರಿಲ್ಲ, ಇಬ್ಬರು ಹೆಣ್ಣುಮಕ್ಕಳು ಮದುವೆ ಆಗಿ ಬೇರೆ ಬೇರೆ ಕಡೆಗೆ ಅಲ್ಲಿ ಸೆಟ್ಲ್ ಆಗಿದ್ದಾರೆ. ಅವ್ರ ಅಳಿಯಂದರು ಎಲ್ಲರೂ ಕೂಡ ಇದ್ದರು. ಅವ್ರು ಏನಿದೆ ಮತ್ತು ಅವ್ರಿಗೇನೇನು ಸಹಕಾರ ಬೇಕು ಸರ್ಕಾರದ ವತಿಯಿಂದ ಮತ್ತು ವೈಯಕ್ತಿಕವಾಗಿ ಕೂಡ ಎಲ್ಲರೂ ಕೂಡ. ಯಾಕೆಂದರೆ ಇದು ಸರ್ಕಾರ ಒಂದೇ ಅಲ್ಲ, ಯಾಕೆಂದರೆ ಎಲ್ಲ ಗೊತ್ತಿರ್ತಕ್ಕಂಥದ್ದು, ಮನಸ್ಸಿಗೆ ನೋವಾಗುತ್ತೆ ನೋಡಿ. ಟ್ರೈನಿಂಗ್ ಕೊಡ್ತಕ್ಕಂಥ ವ್ಯಕ್ತಿ ಹಿಂಗಾದ ತಕ್ಷಣ ಅದು ಭಾಳ ಮನಸ್ಸಿಗೆ ನೋವಾಗ್ತದೆ. ಎಲ್ಲ ಒಬ್ಬ ಯೋಧನ ಕಳ್ಕೊಂಡ್ರೆ ಎಲ್ಲ ಇಡೀ ಭಾರತ ದೇಶದಲ್ಲಿ, ಯಾಕೆಂದರೆ ದೇಶ ಕಾಯ್ತಾನ ಅವನು, ದೇಶ ಒಂದು ಮನೆ ಇದ್ದಂಗೆ. ಆ ದೇಶ ಕಾಯ್ತಕ್ಕಂಥ ಯೋಧ ನಮ್ಮನ್ನು ಬಿಟ್ಟು ಹೋದ ಅಂದರೆ ಎಲ್ಲ ಕುಟುಂಬದಲ್ಲೂ ಒಬ್ಬ ಮಗ ಹೋದಂಗೆ, ಮಗನೋ ಮಗಳೋ ಯಾರೋ ಒಬ್ಬ ಕುಟುಂಬದ ಸದಸ್ಯ ಹೋದಂಗೆ. ಅದು ಬಹಳ ಮುಖ್ಯ. ಅದು ನಾವೆಲ್ಲ ಅರ್ಥ ಮಾಡಿಕೊಂಡು ಅದನ್ನು ಮುಂದಿನ ದಿನಗಳಲ್ಲಿ ಇಂಥ ಚಿಂತನೆಯಲ್ಲಿ ನಾವು ಹೋದಾಗ ಮಾತ್ರ ನಮ್ಮ ದೇಶದ ಒಂದು ಒಳ್ಳೆ ಭಾವನೆ, ಬಾಂಧವ್ಯ, ಪ್ರೀತಿ, ವಿಶ್ವಾಸ, ಆಮೇಲೆ ಯೋಧರ ಮೇಲೆ ಅತಿ ಹೆಚ್ಚು ಗೌರವ ಬರ್ತದೆ. ಈಗ ನಾವು ಹೆಂಗೆ ರೈತರಿಗೆ ಹೊಟ್ಟೆಗೆ ಅನ್ನ ಕೊಡ್ತಾರೆ, ಹೊಟ್ಟೆ ಕಾಯ್ತಾರೆ, ಅವರಿಗೆ ನಾವು ಏನು ಗೌರವ ಕೊಡಬೇಕು ಅದನ್ನು ನಾವು ಮಾಡಬೇಕು. ಅದೇ ರೀತಿ ದೇಶ ಕಾಯೋರಿಗೂ ಕೂಡ ಆ ಗೌರವವನ್ನು
ಮಾಡಬೇಕಾಗ್ತದೆ. ಅವ್ರು ಓದಿರ್ತಕ್ಕಂಥ ಶಾಲೆ ಜವಾಬ್ದಾರಿಯನ್ನು ನನ್ನ ಇಲಾಖೆಯಿಂದ ನಾನು ತಗೊಳ್ತೇನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.